ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಗೆ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ, ಏನಕ್ಕೆ ಶುರು ಮಾಡಿದೆ, ಮತ್ತು ಅದ್ರ ಬಗ್ಗೆ ಗೊತ್ತಿತ್ತಾ ನನಗೆ ಯೂಟ್ಯೂಬ್ ಬಗ್ಗೆ ಏನು, ಅದರದ್ದು ಕ್ರೈಟೀರಿಯಾಗಳೇನು ಅದೆಲ್ಲ ಗೊತ್ತಿತ್ತಾ, ನಾನು ಏನಕ್ಕೆ ಶುರು ಮಾಡಿದ್ದು ಯೂಟ್ಯೂಬ್ ಅಂತಂದ್ಬಿಟ್ಟು ಹೇಳ್ತೀನಿ. ನಾನಿವತ್ತು ನಮ್ಮನೆ ಹೋಮ್ ಥಿಯೇಟರಲ್ಲಿ ಕೂತಿದ್ದೀನಿ. ಯಾಕೆ ಅಂತಂದರೆ ನನ್ನ ಮಗಳಿಗೆ ನಾಳೆ PUC ಸೆಕೆಂಡ್ PUC 12th ಅವಳು. ನಾಳೆ ಫಸ್ಟ್ ಫಿಸಿಕ್ಸ್ ಎಕ್ಸಾಮ್ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಏನಕ್ಕೆ ವಿಡಿಯೋ ಮಾಡೋ ಅವಶ್ಯಕತೆ ಬಂತು ಅಂದರೆ, ಅವಳು ಕೆಳಗಡೆ ಓದ್ಕೋತಿದ್ದಾಳೆ, ಮತ್ತು ಲ್ಯಾಪ್ಟಾಪ್ ಅವಳ ಹತ್ರ ಇದೆ, ನನ್ನ ಲ್ಯಾಪ್ಟಾಪ್ ಕೂಡ ಅವಳ ಹತ್ರ ಇದೆ, ಮತ್ತು ಅಲ್ಲಿ ನಾನು ಮಾತಾಡೋಕ್ಕೂ ಆಗಲ್ಲ, ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಬಂದು ವಿಡಿಯೋ ಮಾಡಬೇಕಾಯಿತು. ಏನಕ್ಕೆ ಇವತ್ತಿನ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಯೂಟ್ಯೂಬ್ ಶುರು ಮಾಡಿದ್ದು ನನ್ನ ಗಾರ್ಡನಿಂಗ್ ಒಂದು ಡಾಕ್ಯುಮೆಂಟ್ರಿ ಥರ ಇರುತ್ತೆ. ನನಗೆ ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ತಿಳ್ಕೊಂಡಿದ್ದೀನಿ, ಮತ್ತು ಅದನ್ನ ಬೆಳೆಸೋದು ತುಂಬ ನನಗೆ ಖುಷಿ ಕೊಡೋ ವಿಚಾರ. ಇಲ್ಲಿ ನೀವು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ವಿಡಿಯೋಸ್, ಇದೆಲ್ಲ ನೋಡ್ತಿದ್ದೀರಲ್ಲ ಅದು. ಮತ್ತು ಏನಕ್ಕೆ ಅಂತಂತಂದರೆ, ನಾನು ಈ ವಿಡಿಯೋ ಮಾಡಿದ್ದು ನಾನು 2 ತಿಂಗಳು 10 ದಿನ 20 ದಿನಕ್ಕೆ ನನ್ನ ಚಾನೆಲ್ ಮಾನಿಟೈಸ್ ಆಯಿತು. ಅಂದರೆ ಬೇಗನೆ 2 ಮಂತ್ಸ್ಗೆ ಮಾನಿಟೈಸ್ ಆಯಿತು. ಆದರೆ ನಮಗೆ ಅರ್ನ್ ಸೆಕ್ಷನ್ಗೆ ಹೋದಾಗ YT ಸ್ಟುಡಿಯೋದಲ್ಲಿ ನಮಗೆ ತೋರಿಸೋದು 1 ವಾರ ಆದಮೇಲೆ. ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಇದರ ಅರಿವೇನೂ ಇರಲಿಲ್ಲ. ಯೂಟ್ಯೂಬ್ ಚಾನಲ್ ಮಾಡಬೇಕು, ಇದರಲ್ಲಿ ಅರ್ನ್ ಆಗುತ್ತೆ. ಮತ್ತು ನಾನು ಶುರು ಮಾಡಿದ್ದು ಏನಕ್ಕೆ ಅಂದರೆ, ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರು, ನನ್ನ ಮಕ್ಕಳು. ನನಗೆ ಸ್ವಲ್ಪ ಟೈಮ್ ಹೋಗಬೇಕು, ಜೀವನನ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಬೇಕು, ಮತ್ತು ಲೈವ್ಲಿ ಆಗಿರಬೇಕು. ವಯಸ್ಸಾಗ್ತಾ ಆಗ್ತಾ ಒಂದೇ ಕಡೆ ಕೂರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹಾಬಿ ನನಗೆ ಗಾರ್ಡನಿಂಗ್ ಅನ್ನೋದು. ಮತ್ತು ಗಿಡಗಳನ್ನ ಬೆಳೆಸೋದು, ಫ್ರೆಂಡ್ಸಿಗೆ ಕೊಡೋದು, ನನ್ನ ರಿಲೇಟಿವ್ಸಿಗೆ ಕೊಡೋದು, ಇದೆಲ್ಲ ಒಂದು ಖುಷಿ ಕೊಡೋ ವಿಚಾರ ನನಗೆ. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದ್ದು. ಮತ್ತು ಇಲ್ಲಿ ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಹೇಗೆ ಮಾನಿಟೈಸ್ ಆಯಿತು 2 ತಿಂಗಳು 10 ದಿನದಲ್ಲಿ ನನ್ನ ಚಾನೆಲ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನನ್ನ ಹತ್ರ ದೊಡ್ಡ ಸ್ಮಾರ್ಟ್ ಫೋನ್ ಏನೂ ಇಲ್ಲ. ಒಂದು ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ ಅಂತ ಹೇಳ್ತೀವಲ್ಲ, ಒಂದು ಕಮ್ಮಿ ದುಡ್ಡೇ ಫೋನ್ ಇರೋದು ನನ್ನ ಹತ್ರ. ನಾನು ಅದರಲ್ಲೇ ಏನೂ ಬಳಸಲ್ಲ. ನಾನು ಎಡಿಟಿಂಗು ಮತ್ತು ತಮ್ನೇಲು ಮಾಡೋಕ್ಕೆ ಬರಲ್ಲ, ನನಗೆ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ. ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ನನಗೆ ಗೊತ್ತಿದೆ ಅಷ್ಟು ಮಾತ್ರ ಮಾಡಿ 2 ತಿಂಗಳು 10 ದಿನಕ್ಕೇ ನಾನು ಮಾನಿಟೈಸ್ ಆಯಿತು ನನ್ನ ಚಾನೆಲ್ಲು. ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ. ಹಿಂಗೆ 4000 ವಾಚ್ ಅವರ್ ಇರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಇರುತ್ತೆ, ಇದೆಲ್ಲ ಗೊತ್ತಿಲ್ಲ. ನಾನು ಶುರುವಲ್ಲಿ 10 ದಿನ ಯಾವುದು ವೀಡಿಯೋ ಹಾಕಲಿಲ್ಲ. ಅಕ್ಟೋಬರ್ 20ನೇ ತಾರೀಕು ಯೂಟ್ಯೂಬ್ನ ಶುರು ಮಾಡಿದ್ದು ನಾನು. ನನ್ನ ಲೋಟಸ್ ಪ್ಲ್ಯಾಂಟ್ಸ್ಗೋಸ್ಕರ ಶ್ರುತಿ ಲೋಟಸ್ ಗಾರ್ಡನ್ ಅಂತಲೇ ನಾನು ಟೈಟಲ್ ಕೊಟ್ಟು ಶುರು ಮಾಡಿದ್ದೆ ನನ್ನ ಚಾನಲ್ನ. ಮತ್ತು ಏನಾಯಿತು, ನಾನು ಸ್ವಲ್ಪ KSIC ಈ ಸೀರೆಗಳನ್ನ ತುಂಬ ವರ್ಷಗಳಿಂದ ಪರ್ಚೇಸ್ ಮಾಡ್ತಾ ಇದ್ದಿದ್ದರಿಂದ, ಮತ್ತು ಅದ್ರ ಬಗ್ಗೆ ಇವಾಗೆಲ್ಲ ಏನು ಟ್ರೆಂಡಿಂಗ್, ಮತ್ತು ನಾನು ತುಂಬ ಪರ್ಚೇಸ್ ಮಾಡ್ತೀನಿ ಕೂಡ KSIC ಸ್ಯಾರಿಗಳನ್ನ. ಮತ್ತು ಇವಾಗೆಲ್ಲ ಅದ್ರ ಬಗ್ಗೆ ಹೈಪ್ ಕೊಡೋದು, ಮತ್ತು ಪ್ರೈಸ್ ಜಾಸ್ತಿ, ಏನು ರಿಯಾಲಿಟಿ ಇದೆ ಅದನ್ನು ಮಾತ್ರ ನಾನು ಇದನ್ನೇ ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ. ತುಂಬ ದಿನದಿಂದ ಅನ್ನಿಸ್ತಿತ್ತು. ಈ ಯೂಟ್ಯೂಬ್ ವಿಡಿಯೋಗಳಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲಿ ಎಲ್ಲ ನೋಡುವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಏನಂದರೆ, ಇದು ಏನಕ್ಕೆ ಈ ಥರ ತುಂಬ ಕರೋನಾ ಆದಮೇಲೆ ಈ ಥರ ಹೈಪ್ ಜಾಸ್ತಿ ಆಗಿದೆ ಮತ್ತು ಪ್ರೈಸ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಕುತೂಹಲ ನನಗೆ ಇದ್ರ ಬಗ್ಗೆ. ಮತ್ತು ಇದನ್ನು ತಿಳಿಸ್ಬೇಕು ಜನಕ್ಕೆ ಅನ್ನೋದು ಒಂದು ಮನಸ್ಸಲ್ಲಿ ತುಂಬ ವರ್ಷದಿಂದನೂ ಇತ್ತು ನನಗೆ. ಆದರೆ ಏನಾಗ್ತಿತ್ತು ಅಂತಂದರೆ, ಯಾವ ಯೂಟ್ಯೂಬ್ ಚಾನಲ್ ನೋಡಿದ್ರೂ ರಿಯಾಲಿಟಿ ಏನಿದೆ ಅದನ್ನು ಯಾರೂ ಹೇಳ್ತಾನೆ ಇರಲಿಲ್ಲ. ಆವಾಗ ನನಗೆ ಅನ್ನಿಸ್ತು, ನಾನು 10 ದಿನ ವೀಡಿಯೋ ಹಾಕಿಲ್ಲ. ನವೆಂಬರ್ 1 ನಾನು ನನ್ನ ಮಗಳು ಆ ಕಡೆ, ಅವಳದು ಕಾಲೇಜಿದೆ, ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲೆಲ್ಲ ನೋಡುವಾಗ ಒಂದು ಇನ್ಸ್ಪೈರ್ ಆಯಿತು, ಒಂದು ವೀಡಿಯೋ ಹಾಕೋಣ ಅಂತ. ಆವಾಗ ವೀಡಿಯೋ ಹಾಕಿದೆ. ಇದೆಲ್ಲ ನೋಡಿ ನನ್ನ ವೀಡಿಯೋಸು. ನೀವು ಚಾನಲ್ನ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವೀಡಿಯೋಸ್ ಇದೆ, ಎಷ್ಟೆಷ್ಟು ವ್ಯೂಸ್ ತೊಗೊಂಡಿದೆ ಅಂತ. ಮತ್ತು ನನಗೆ ಎಷ್ಟು ಅಲ್ಪ ಸ್ವಲ್ಪ ಗೊತ್ತಿದೆಯೋ ಅದನ್ನು ನಾನೇನು ಮಾಡಿದೆ, ಹೋಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಅವತ್ತು ಬಂದು. ನನ್ನ ಹತ್ರ ಯಾವುದು ಫೋನ್ ಇದೆ, ಸ್ಟ್ಯಾಂಡು ಕೂಡ ಇರಲಿಲ್ಲ ನನ್ನ ಹತ್ರ. ನಾನು ಒಂದು 5-6 ವೀಡಿಯೋ ಆದಮೇಲೆ ಒಂದು ಸ್ಟ್ಯಾಂಡ್ ಬೈ ಮಾಡಿದೆ 1,500 ಕೊಟ್ಟು. ಮತ್ತು
ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ವೀಡಿಯೋಸು. ಮತ್ತು ಏನಾಯಿತು, ನಾನು ದಿನ ಏನು ಮಾಡ್ತಾಯಿದ್ದೆ, ಒಂದು ವೀಡಿಯೋ ಹಾಕ್ತೆ, ಅದೇನಾಯಿತು 2 ದಿನ ಆದಮೇಲೆ ಒಂದು ಕಮೆಂಟ್ ಬಂತು ಅದಕ್ಕೆ. ಒಬ್ಬರು ಬೆಂಗಳೂರವರು ಅನಿಸುತ್ತೆ, ಅವ್ರದ್ದು ಹೆಸರು ಗೊತ್ತಿಲ್ಲ ನನಗೆ. ತುಂಬ ಮೋಟಿವೇಟ್ ಆಗಿ ಒಂದು ಕಮೆಂಟ್ ಬಂತು. ಆ ಕಮೆಂಟ್ ನೋಡಿದಾಗ ನನಗೆ ತುಂಬ ಖುಷಿನೂ ಆಯಿತು, ಮತ್ತು ಜನಕ್ಕೆ ರೀಚ್ ಆಗ್ತಾ ಇದೆ ಮತ್ತು ಈ ವಿಡಿಯೋಸ್ ಅಂತ ಅಂದ್ಬಿಟ್ಟು ಸೆಕೆಂಡ್ ವಿಡಿಯೋ ಮಾಡಿದೆ. KSIC ರೀಸೇಲ್ ವ್ಯಾಲ್ಯೂ ಬಗ್ಗೆ ಒಂದು ಅದನ್ನು ಒಳ್ಳೆ ನ್ಯೂಸ್ ತೊಗೊಳ್ತು. ಅಂದರೆ ಶುರುಲಿ ಯೂಟ್ಯೂಬ್ ಮಾಡುವಾಗ ತುಂಬ ವ್ಯೂಸ್ ತೊಗೊಳ್ಳಲ್ಲ ಯಾರಿಗೆ ಆದರೂ, ಆದರೆ ನನಗೆ ಅದು 5,000 10,000 ಈ ಥರ ವ್ಯೂಸ್ಗಳು, ಮತ್ತು ನಾವು ಹೋಗಿ ಕ್ಯೂವಲ್ಲಿ ನಿಂತಾಗ ಆಗುವ ಅನುಭವಗಳನ್ನೆಲ್ಲ ನಾನು ಶೇರ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಇದರಿಂದ ಅರ್ನ್ ಮಾಡಬೇಕಂತ ಏನಿಲ್ಲ, ಇದು ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ಇದರಲ್ಲಿ ಎಷ್ಟು ಲಾಭಗಳು ಬರುತ್ತೆ ಮತ್ತು ಹೇಗೆ ಡಾಲರ್ಸ್ ಎಲ್ಲ ಅರ್ನ್ ಆಗುತ್ತೆ ಅಂತ. ಇದನ್ನು ನೋಡ್ತಿರೋರು ಸಾಮಾನ್ಯ ಯೂಟ್ಯೂಬ್ ಮಾಡಿರೋರೇ ಆಗಿರ್ತೀರಿ. ಮತ್ತು ಅದರಲ್ಲಿ ಏನು ತುಂಬ ಲಾಭ ಏನಿರಲ್ಲ, ನಮಗೊಂದು ಖುಷಿ ಕೊಡೋ ಕೆಲಸ ಅಂತ ಅಷ್ಟೇ ನಾವು ಇದನ್ನು ಮಾಡೋದು. ಮತ್ತು ರಿಯಾಲಿಟಿ ಏನಿದೆ ಅದನ್ನು ನಾನು ಮಾಡ್ತಾ ಹೋದೆ. ಮಾಡ್ತಾ ಹೋಗ್ತಾ ಅದು ಏನಾಯಿತು ಗೊತ್ತಿಲ್ಲ ನನಗೆ, ಅದು ಹೇಗೆ ನನಗೆ YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರನೂ ಕೂಡ ಗೊತ್ತಿಲ್ಲ. ಇದೆಲ್ಲ ನನಗೆ ಪ್ಲ್ಯಾನ್ಸ್ಗೋಸ್ಕರ, ಒಂದು ಟೈಮ್ ಪಾಸ್ಗೋಸ್ಕರ ಅಂತ ಮಾಡಿದ್ದೆ. ಮತ್ತು ಸ್ವಲ್ಪ ಜನ ಟ್ಯೂಬರ್ಸ್ನ ಕೇಳ್ತಾರೆ, ಅದು ನಾನು ಖುಷಿಯಿಂದ ಕೊಡ್ತೀನಿ ಅವ್ರಿಗೆಲ್ಲ ಟ್ಯೂಬರ್ಸ್ಗಳನ್ನ. ಹಾಗಾಗಿ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರಲ್ಲಿ ಚೆನ್ನಾಗಿ ಹೋಗ್ತು. 3,000 ವಾಚ್ ಅವರ್ ಕಂಪ್ಲೀಟ್ ಆಗೋಯಿತು ನಂದು. ಮತ್ತು ಕೆನರಾ ಬ್ಯಾಂಕ್ದೊಂದು ಇದಾಗಿತ್ತು, ಸ್ಕ್ಯಾಮ್ ಆಗಿತ್ತು, ಗೋಲ್ಡ್ ಸ್ಕ್ಯಾಮ್ ಮೈಸೂರಲ್ಲಿ ಒಂದು ಬ್ರ್ಯಾಂಚಲ್ಲಿ. ಅದನ್ನು ಸ್ವಲ್ಪ ಕವರ್ ಮಾಡಿದ್ದೆ, ಅದನ್ನು ತುಂಬ ಒಳ್ಳೆ ವ್ಯೂಸ್ ತೊಗೊಳ್ತು. ನನಗೆ ನೋಡ್ತಾನೆ ನನಗೆ 3,500 ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಮತ್ತು ಸಬ್ಸ್ಕ್ರೈಬರ್ಸು ಅಷ್ಟೇ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಕಮೆಂಟಲ್ಲಿ. ಒಂಥರ ಮೋಟಿವೇಟ್ ಮಾಡಿದವರೇ ನನಗೆ. ನೀವೇ ಯಾರು ನನ್ನ ವೀಡಿಯೋಗಳನ್ನ ನೋಡ್ತೀರಿ ಅವ್ರಿಗೆಲ್ಲ ಒಂದು ತುಂಬ ಬಿಗ್ ಥ್ಯಾಂಕ್ಸ್ನ ಹೇಳ್ತೀನಿ. ಮತ್ತು ಇದು ಯಾವ ದುಡ್ಡು ಅರ್ನ್ ಮಾಡಬೇಕು ಆ ಥರ ವೀಡಿಯೋ ಮಾಡಿದಲ್ಲ. ಏನಾಗುತ್ತೆ ಅನಿಸುತ್ತೆ ಅಂದರೆ, ಒಂದು ಶುರು ಮಾಡಿಬಿಟ್ರೆ ಒಂದು ಕೆಲಸನ ನಾವು ಮತ್ತೆ ಅದನ್ನ ಮಾಡ್ತಾನೇ ಇರಬೇಕಂತ ಅನಿಸುತ್ತೆ. ಈಗಲೂ ಅಷ್ಟೇ ನಾನು ಎಡಿಟ್ ಏನೂ ಮಾಡಲ್ಲ, ಡೈರೆಕ್ಟಾಗಿ ಇಲ್ಲಿ ತೋರಿಸ್ಕೊಂಡು ಮಾತಾಡ್ತಾಯಿದ್ದೀನಿ ಒಂದು ವೀಡಿಯೋ ಹಾಕೋಣ ಅಂತ. ಆಮೇಲೆ ಇನ್ನೊಂದು ಏನು ಮುಖ್ಯವಾಗಿ ಅಂದರೆ, ಈ ಥರ ಜನಗಳಿಗೆ ಉಪಯೋಗ ಆಗುವಂಥದ್ದು, ಅಂದರೆ ಅವೇರ್ ಮಾಡುವಂಥದ್ದು, ಆ ಥರದನ್ನ ಸ್ವಲ್ಪ ನಾನು ಹಾಕ್ಲಿಕ್ಕೆ ಹೋದೆ. ಮತ್ತು ನಾನು ಬೇರೆ ಯಾವ ವೀಡಿಯೋಗಳನ್ನೂ ನೋಡಿ ಕಂಟೆಂಟ್ಗಳು ಈ ಥರ ಇರಬೇಕು ಆ ಥರ ಏನೂ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ನನ್ನ ಚಾನಲಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಏನಿದೆ ನನಗೆ ನಾಲೆಡ್ಜ್ ಏನಿದೆ ಅದನ್ನೇ ನನ್ನ ವೀಡಿಯೋಗಳಲ್ಲಿ ಹಾಕ್ತಾ ಹೋದೆ. ಕೆಲವರೆಲ್ಲ ತುಂಬ ಯೂಟ್ಯೂಬ್ಗಳಲ್ಲಿ ನೋಡ್ಕೊಳ್ಬೇಕು, ಅದು ಹೇಗೆ ಮಾಡೋದು ಹೀಗೆ ಮಾಡೋದು ಆ ಥರ ಏನಿಲ್ಲ. ನನ್ನ ಹತ್ರ ಏನಿದೆ ಅದರಲ್ಲೇ ನಾನು ಶುರು ಮಾಡ್ತಾ ಹೋದೆ. ಇಲ್ಲಿ ನೋಡ್ತಿರ್ಬೋದು ಮಾತ್ರ ತುಂಬ ವೀಡಿಯೋಸ್ನ ಹಾಕಿದೆ. ಇಲ್ಲಿ ನಾನು ಏನು ವೀಡಿಯೋಸ್ಗಳು ಹಾಕಿದ್ದೀನಿ ಇದೆಲ್ಲ ನಾನು ತುಂಬ ಮನಸ್ಸಿನಿಂದ ಜನಗಳಿಗೆ ತಲುಪಲಿ ಅನ್ನೋ ಒಂದು ವಿಚಾರಕ್ಕೇ ಈ ವಿಡಿಯೋಗಳೆಲ್ಲ ಮಾಡಿದ್ದು. ನಾನು ಬೇರೆ ಏನು ದುಡ್ಡನ್ನು ಸಂಪಾದನೆ ಮಾಡಬೇಕು, ಯೂಟ್ಯೂಬಲ್ಲಿ ಮಾಡೋರಿಗೆ ಗೊತ್ತಿರುತ್ತೆ ಅಲ್ಲಿ ಯಾವ ಥರ ಡಾಲರ್ಸ್ ಅರ್ನ್ ಆಗುತ್ತಂತ. ಮತ್ತು ಈಗ ನಂದು ಒಂದು ಕೊಬ್ಬರಿ ಹಾಕಿದ್ದೆ, ಕೊಬ್ಬರಿ ಕಟ್ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ನಾನು ಮಾಡ್ತಾಯಿದ್ರಿಂದ ನೋಡೋಣ ಇದು ಜನಕ್ಕೆ ಉಪಯೋಗ ಆಗ್ಬೋದು ಅಂತ ಆ ವಿಡಿಯೋ ವೈರಲ್ ಆಯಿತು. 80,000 ರೀಚ್ ತೊಗೊಳ್ತು 3 ದಿನಕ್ಕೆ. ಹಾಗಾಗಿ 2 ತಿಂಗಳಲ್ಲೇ ಚಾನಲ್ ಮಾನಿಟೈಸು ಆಗೋಯಿತು. ಮತ್ತು ಗೂಗಲ್ ಆ್ಯಡ್ಸೆನ್ಸ್ದು ಪಿನ್ನು ನಾನು ಆನ್ಲೈನಲ್ಲೇ ವೆರಿಫೈ ಮಾಡ್ಕೊಂಡಿದ್ದೀನಿ ಪರ್ಸೋನಾ ಆ್ಯಪಲ್ಲಿ. ನಾನು ಪೋಸ್ಟಲ್ಲೆಲ್ಲ ಇದು ಮಾಡಲಿಲ್ಲ. ಏನಕ್ಕೆ ಇದೆಲ್ಲ ಏನಿದೆಯಲ್ಲ ಯಾವುದು ನಾನು ವೀಡಿಯೋಗೆ ಅಂತ ಯಾವುದೂ ಮಾಡಿಲ್ಲ. ಮತ್ತು ಚಾಮುಂಡಿ ಸಿಲ್ಕ್ಸ್ಗೆ ಒಂದ್ಸಲ ವಿಸಿಟ್ ಮಾಡಬೇಕಾಗಿತ್ತು, ಅದನ್ನೇ ಸುಮ್ಮನೆ ವೀಡಿಯೋ ಮಾಡಿದೆ. ಬ್ಲೌಸ್ನ ಪರ್ಚೇಸ್ ಮಾಡಬೇಕಾಗಿತ್ತು, ಅದನ್ನು ಒಂದು ವೀಡಿಯೋ ಮಾಡಿದೆ. ಅಂದರೆ ನಮ್ಮ ಕ್ರಿಯೇಟಿವಿಟಿ ನಮಗೆ ಸ್ವಲ್ಪ ತಿಳಿದಿದ್ರೆ ಪ್ರತಿಯೊಂದು ಜನಕ್ಕೆ ತಲುಪುತ್ತೆ. ಹೊಸ ಹೊಸ ವಿಚಾರಗಳು ಕ್ರಿಯೇಟಿವ್ ಆಗಿ ಮಾಡಿದ್ರೆ ಅನ್ನೋದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು, ತುಂಬ ಟೈಮ್ ಪಾಸ್ಗೆ, ಇಲ್ಲಾಂದರೆ ನಾವು ದಿನ ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಬೇಕು ನಮ್ಮ ಜೀವನನ,
ಸ್ವಲ್ಪ ನಮಗೆ ಫ್ರೀ ಟೈಮ್ ಸಿಗುತ್ತೆ ಆ ಥರ ಅಂದರೆ ಖಂಡಿತ ಸ್ಟಾರ್ಟ್ ಮಾಡ್ಬೋದು. ತುಂಬ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಮತ್ತು ಎಡಿಟಿಂಗು ಆ್ಯಪು ಏನೂ ಬಳಸಲ್ಲ ನಾನು. ಇವಾಗಲೂ ಅಷ್ಟೇ ಕಂಟಿನ್ಯೂಸ್ 10 ನಿಮಿಷ ಆಗ್ತಾಯಿದೆ. ಹೀಗೆ ಮಾತಾಡ್ತಾ ಯೂಟ್ಯೂಬ್ನ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡ್ತೀನಿ. ಅಷ್ಟು ಟೈಮು ಇಲ್ಲ ಮತ್ತು ನನಗೆ ಎಡಿಟ್ ಎಲ್ಲ ಮಾಡೋಕ್ಕೆ. ಮತ್ತು ತಮ್ನೇಲು ಅಷ್ಟೇ ಏನಿರುತ್ತೆ ನನ್ನ ವೀಡಿಯೋದಲ್ಲಿ ಅದನ್ನೇ ಹಾಕ್ತೀನಿ. ಅಂದರೆ ಮನ್ಸು ಮಾಡಿದರೆ ಕ್ರಿಯೇಟಿವಿಟಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಮತ್ತು ಅದೊಂದು ಹೆಂಗಾಗ್ಬಿಡುತ್ತೆ ಅಂದರೆ ಅದು ವಿಡಿಯೋ ಮಾಡಿ ಅಭ್ಯಾಸ ಆಗಿಬಿಟ್ಟು ನಮಗೆ ಅದನ್ನ ಮಾಡ್ತೀವೋ ಏನೋ ಗೊತ್ತಿಲ್ಲ, ಒಂದು ವಿಡಿಯೋ ಹಾಕಲೇಬೇಕು ಆ ಥರ ಆಗಿಬಿಡುತ್ತೆ. ಆ ಥರ ಅಭ್ಯಾಸ ಆಗಿ 2 ತಿಂಗಳು 10 ದಿನಕ್ಕೇ ಚಾನಲ್ ಮಾನಿಟೈಸ್ ಆಯಿತು. 10 ದಿನ ಹಾಕಿಲ್ಲ, 2 ತಿಂಗಳು ಅಂತ ಅಂದ್ಕೊಳ್ಬೋದು ನೀವು. ಇನ್ನೂ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ನಿಮಗೆ ಇದ್ರ ಬಗ್ಗೆ ಯೂಟ್ಯೂಬ್ ಶುರು ಮಾಡೋದು, ಮಾನಿಟೈಸ್ ಆಗೋದು, ಕಂಟೆಂಟ್ಗಳನ್ನ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲ ನೋಡಿ, ಒಂದು ಸತಿ ನೀವು ಹೋಗಿ ಚಾನಲ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇದೆಲ್ಲ ನನ್ನ ಚಾನಲಲ್ಲಿರೋ ಇದು ನಾನು ತಮ್ನೇಲಲ್ಲಿ ನನಗೆ ಯೂಟ್ಯೂಬಿಂದ ಬಂದಿರುವಂತಹ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಮಾಡಿರುವಂಥದ್ದನ್ನೇ ನಾನು ತಮ್ನೇಲಲ್ಲಿ ಹಾಕ್ತೀನಿ. ಹಾಗಂತ ನಿಮಗೇನಾದರೂ ಇಷ್ಟ ಇದ್ದರೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಖಂಡಿತವಾಗ್ಲಿ ಮಾಡ್ಬೋದು, ಫ್ರೀ ಟೈಮ್ ಇದ್ದರೆ. ಇದೇನು ದೊಡ್ಡ ಕೆಲಸ ಏನಲ್ಲ. ಮತ್ತು ನೀವು ಪ್ಯಾಷನ್ ಅಂತ ಮಾಡ್ಬೋದು, ಅದರಿಂದ ಸಂಪಾದನೆ ಮಾಡ್ತೀವಿ ಅಂತ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜನಗಳಿಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ಅವೇರ್ ಮಾಡ್ತೀವಿ, ನಮ್ಮಿಂದ ಏನೋ ಒಂದು 4 ವಿಚಾರಗಳನ್ನ ತಿಳಿಸ್ತೀವಿ ಆ ಥರ ಅಂದರೆ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ. ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಹೇಗೆ ನಂದು ಡಾಲರ್ಸ್ ಅರ್ನ್ ಆಗಿದೆ ಅಂತ ತೋರಿಸ್ತೀನಿ. ಲ್ಯಾಪ್ಟಾಪ್ ಇಲ್ದಿರೋ ಕಾರಣ ಎಲ್ಲ ತೋರಿಸ್ತಾ ಇದ್ದೆ ನಾನು ನಿಮಗೆ. ಅವಳು ಎಕ್ಸಾಮ್ಗೆ ಓದ್ಕೋತಿದ್ದಾಳೆ ನನ್ನ ಮಗಳು, ಹಾಗಾಗಿ ಈ ರೀತಿ ವಿಡಿಯೋ ಮಾಡಬೇಕಾಯಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸಬ್ರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.